ಶೀಲವ್ರತೇಶ್ವರಾಚಾರ ಭಾಗ 3. ಶೀಲವ್ರತೇಶ್ವರಾಚಾರ ಭಾಗ 3. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಕೇಳ್ತಾ ಇದ್ದೀರಿ ಷೋಡಶ ಕಾರಣ ಭಾವನೆ, ಅಂದರೆ 16 ಭಾವನೆಗಳು ಇರ್ತಾವಲ್ಲ, ಅದರಲ್ಲಿ ನೀವೀಗ ಶೀಲವ್ರತೇಶ್ವರಾಚಾರ ಭಾಗ, ಇದರಲ್ಲಿ 3ನೇ ಭಾಗ ಕೇಳ್ತಾ ಇದ್ದೀರಿ. ನೀವು 2 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ, ಅದನ್ನ ಕೇಳ್ಕೊಂಬಂದ್ರೆ ಮಾತ್ರ ಇದು ಗೊತ್ತಾಗ್ತದೆ. ನೇರವಾಗಿ ಇದನ್ನ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ವಿಷಯ ನೇರವಾಗಿ ಪ್ರಾರಂಭ. ಹಿಂದಿನ ಭಾಗಗಳನ್ನು ಕೇಳ್ಕೊಬರಪ್ಪ. ಇನ್ನು ಮುಂದೆ ನಿಮಗೆ ಗುಣವ್ರತಗಳಲ್ಲಿ 3ನೇ ಸಂಖ್ಯೆಯ ಅನರ್ಥ ದಂಡದ 5 ಅತಿಚಾರಗಳನ್ನು ತಿಳಿಯುವ ಮೊದಲು ನಾವು ಅನರ್ಥ ದಂಡದ ವಿಸ್ತಾರ ಅರ್ಥವನ್ನು ತಿಳಿಯುವುದು ಇಲ್ಲಿ ಅತಿ ಅನಿವಾರ್ಯ ಇದೆ. ಆದ್ದರಿಂದ ಮೊದಲು ಅದನ್ನು ತಿಳಿದು ಆ ನಂತರ ಅತಿಚಾರದ ಬಗ್ಗೆ ಹೇಳಲಾಗುವುದು. ಈಗ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಾಗುತ್ತದೆ. ಅನರ್ಥದಂಡ ಯಾವುದಕ್ಕೆ ಅನ್ನುತ್ತಾರೆ? ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಯಾವುದೇ ಪ್ರಯೋಜನವಿಲ್ಲದೆಯೇ ಕೇವಲ ಪಾಪದ ಆಶ್ರವ ಆಗುತ್ತದೆ ಆ ಕೆಲಸಗಳಿಂದ, ಆ ಎಲ್ಲ ಪ್ರವೃತ್ತಿಗಳನ್ನು ಅನರ್ಥದಂಡ ಎಂದು ಭಗವಾನರು ಹೇಳಿದ್ದಾರೆ. ಇದು ಸಾಮಾನ್ಯವಾಗಿ ಅಂದರೆ ಶಾಸ್ತ್ರದ ಪರಿಭಾಷೆ ಅಲ್ಲ, ಅಂದರೆ ನಿಮಗೆ ತಿಳಿಯುವಂತಹ ಪರಿಭಾಷೆಯನ್ನು ನಾನಿಲ್ಲಿ ಹೇಳಿದ್ದೀನಿ. ಅರ್ಥ ಆಯಿತು? ಈಗ ಹಾಗಾದರೆ ಏನು ಮಾಡಬೇಕು ನಾವೀಗ? ಈಗ ಅನರ್ಥದಂಡದ ಬಗ್ಗೆ ಸ್ವಲ್ಪ ತಿಳಿಬೇಕು. ಹಾಗಾದರೆ ಬರೆದುಕೊಳ್ಳಿರಿ, ಬೇಗ ಬೇಗ ಬರೆದುಕೊಳ್ಳ್ರಿ, ಬೇಗ. 1 ಅಪಧ್ಯಾನ, 2 ಪಾಪೋಪದೇಶ, 3 ಹಿಂಸಾದಾನ, 4 ದುಶ್ರುತಿ, 5 ಪ್ರಮಾದಚರ್ಯ. ಇವು 5 ವಿಷಯ ಅನರ್ಥದಂಡದಲ್ಲಿ ಬರ್ತವೆ. ಈಗ ಆ ಒಂದೊಂದು ವಿಷಯದ ಬಗ್ಗೆ ಹೇಳಲಾಗುತ್ತದೆ. ಸ್ವಲ್ಪ ವೇಗವಾಗಿ ಬರಿತಾ ಹೋಗ್ರಿ. 1 ಅಪಧ್ಯಾನ ಅಂದರೆ ನೋಡಿ, ಬರ್ಕೊಡ್ರಿ. 1 ಅಪಧ್ಯಾನ ಅನರ್ಥದಂಡ ಅಂದರೆ ಯಾವ ವಿಚಾರ ಮಾಡುವುದರಿಂದ ಲಾಭ ಇಲ್ಲದೆಯೇ ಕೇವಲ ಪಾಪಾಶ್ರವ ಮಾತ್ರ ಆಗುತ್ತದೆ, ಅದು ಅಪಧ್ಯಾನ ಇದೆ. ಅಂದರೆ ಯಾರದ್ದಾದರೂ ಜಯ ಆಗಲಿ, ಯಾರದಾದರೂ ಪರಾಜಯ ಆಗಲಿ, ಆ ಪರಸ್ತ್ರೀ ಚಿಂತನೆ ಇಂಥದ್ದೆಲ್ಲನೂ ಕೂಡ ಈ ಕೆಟ್ಟ ವಿಚಾರ ಮಾಡುವುದು ಎಲ್ಲ ಕೂಡ ಇದು ಅಪಧ್ಯಾನ ಅನ್ನುವಂತಹ ಅನರ್ಥದಂಡ ಇದೆ. ಇನ್ನು 2ನೇ ವಿಷಯ ನೋಡಿ, ಪಾಪೋಪದೇಶ ಅನರ್ಥದಂಡ ಅಂದರೆ ಎತ್ತು, ಎಮ್ಮೆ, ಕೋಣ, ಕತ್ತೆ, ಒಂಟೆ, ನಾಯಿ, ಬೆಕ್ಕು ಆದಿ ಪ್ರಾಣಿಗಳ ವ್ಯಾಪಾರ ಮಾಡುವ ಮಾತುಗಳು ಮತ್ತು ದಾಸ ದಾಸಿ ಇವರೆಲ್ಲ ಕಡಿಮೆ ದರದಲ್ಲಿ ಎಲ್ಲಿಯಾದರೂ ಸಿಗುತ್ತಾರೆ, ಬೇರೆ ದೇಶಕ್ಕೆ ಅವರನ್ನು ಮಾರಿದರೆ ದೊಡ್ಡ ಲಾಭ ಆಗುತ್ತದೆ ಎಂದು ಹೇಳುವುದು, ಉಪದೇಶ ಕೊಡುವುದು. ಇದನ್ನೆಲ್ಲ ಕುರಿ, ಕೋಳಿ, ಆಡು ಇವೆಲ್ಲನೂ ವ್ಯಾಪಾರ ಮಾಡುವಂತಹ ವಿಚಾರ ಮಾಡುವುದು. ಅಂದರೆ ಬೇರೆ ಪ್ರದೇಶದಲ್ಲಿ ಕಡಿಮೆ ಬೆಲೆಗೆ ಇವುಗಳು ಸಿಗುತ್ತವೆ, ಇವುಗಳನ್ನು ಬೇರೆ ದೇಶಕ್ಕೆ ತೆಗೆದುಕೊಂಡು ಹೋಗಿ ಮಾರಿದರೆ ಅತಿಯಾದ ಲಾಭ ಆಗುತ್ತದೆ. ಈ ರೀತಿ ಎಲ್ಲ ಅನಾವಶ್ಯಕವಾಗಿ ಬೇರೆಯವರಿಗೆ ಉಪದೇಶ ಕೊಡುವುದು. ಇದರಲ್ಲಿ ನಮಗೆ ಯಾವ ಲಾಭನೂ ಇಲ್ಲ, ಆದರೆ ಅನಾವಶ್ಯಕವಾಗಿ ಬಹಳ ಪಾಪದ ಆಶ್ರವ ಆಗುತ್ತದೆ. ಮತ್ತು ಬೇಟೆಯಾಡುವವರಿಗೆ ಹೇಳುವುದು, ಇಂತಹ ಕಾಡಿನಲ್ಲಿ ಜಿಂಕೆ, ಹಂದಿ, ಮೊಲ ಇವೆಲ್ಲ ಬಹಳ ಸಿಗುತ್ತವೆ, ಅಲ್ಲಿ ಹೋಗಿ ನೀವು ಬೇಟೆಯಾಡಿರಿ, ಇಂಥ ವಾರದಲ್ಲಿ ಹೋಗಿರಿ, ಇಂಥ ಸಮಯದಲ್ಲಿ ಹೋಗಿರಿ ಎಂದು ಎಲ್ಲ ಉಪದೇಶ ಕೊಡುವುದು ಇದೆಯಲ್ಲ, ಇದು ಮಹಾಪಾಪದ ಕೆಲಸ ಇದೆ. ಇನ್ನು ಮೇಲೆ ಉದ್ಯಾನವನ, ಮನೆ, ವಿವಾಹ, ವನದಾಹ ಅಂತಂದರೆ ಉದ್ಯಾನವನ ನಿಮಗೆ ಗೊತ್ತಾಗ್ತದೆ, ಮನೆ ಗೊತ್ತಾಗ್ತದೆ, ವಿವಾಹ ಅಂದರೆ ಮದುವೆ ಇದು ಗೊತ್ತಾಗ್ತದೆ, ವನದಾಹ ಅಂತಂದರೆ ಕಾಡಿಗೆ ಬೆಂಕಿ ಕೊಡುವುದು. ಇನ್ನು ವಾಯು ಸಂಚಲನ ಅಂದರೆ ಅನಾವಶ್ಯಕವಾಗಿ ಫ್ಯಾನ್ಗಳನ್ನು ಎಲ್ಲ ಉಪಯೋಗ ಮಾಡುವುದು, ಗಾಳಿ ಹಾಕುವುದು, ಇದೆಲ್ಲ ಏನಿದೆ ಇದಕ್ಕೆಲ್ಲ ಉಪದೇಶ ಕೊಡುವುದು. ಅದಾದ ನಂತರ ಇಂದ್ರಜಾಲ, ನಾಟ್ಯ, ರಸಾಯನ, ಇಸ್ಪೀಟು, ಪಗಡೆ ಆದಿ ಆಟಗಳು ಹೇಳಿಕೊಡುವುದು, ಬೇರೆಯವರಿಗೆ ಅನಾವಶ್ಯಕವಾಗಿ ಉಪದೇಶ ಮಾಡುವುದು, ಇದೆಲ್ಲ ಪಾಪೋಪದೇಶ ಅನ್ನುವಂತಹ ಅನರ್ಥ ದಂಡ ಪಾಪ ಇದೆ. ಇನ್ನು ಮುಂದೆ 3ನೇದು ಹಿಂಸಾದಾನ ಅನರ್ಥದಂಡ. ಬರ್ಕೊಡ್ರಿ ಅದನ್ನ. 3ನೇದು ಹಿಂಸಾದಾನ ಅನರ್ಥದಂಡ ಅಂದರೆ ಹಿಂಸೆ ಮಾಡುವ ಉಪಯೋಗಿ, ಅಂದರೆ ಹಿಂಸೆ ಮಾಡಲು ಉಪಯೋಗಿ ಆಗುವಂತಹ ಕತ್ತಿ, ಕತ್ತರಿ, ಚೂರಿ, ಕೊಡಲಿ, ಬ್ಲೇಡ್, ಗುದ್ದಲಿ, ಪಿಕಾಸಿ, ಹಾರೆಕೋಲು, ಬೆಂಕಿ ಮತ್ತು
ಇವೆಲ್ಲ ಇಂಥ ಎಲ್ಲ ಸಂಕೋಲೆಗಳು ಇಂಥದ್ದೆಲ್ಲ ವಿವಿಧ ಪ್ರಕಾರದ ವಸ್ತುಗಳು ಇದಾವಲ್ಲ, ಇದನ್ನು ಎಲ್ಲನೂ ಬೇರೆಯವರಿಗೆ ಕೊಡುವುದು. ಅದನ್ನು ತೆಗೆದುಕೊಂಡು ಹೋಗಿ ಅವರು ಏನು ಮಾಡುತ್ತಾರೆ, ಆ ವಸ್ತುಗಳಿಂದ, ಆ ಆಯುಧಗಳಿಂದ ಬೇರೆ ಜೀವಗಳ ಘಾತ ಮಾಡುತ್ತಾರೆ, ಹೊಡೆಯುತ್ತಾರೆ, ಚುಚ್ಚುತ್ತಾರೆ, ತುಂಡು ಮಾಡುತ್ತಾರೆ. ಆವಾಗ ನೋಡ್ರಿ, ಆ ಪಾಪ ಕೂಡ ನಮಗೆಯೇ ಬರುವುದು ಅಲ್ಲವೇ? ಆದ್ದರಿಂದ ಆ ರೀತಿ ಹಿಂಸಾದಾನ ಮಾಡುವಂಥ, ಅಂದರೆ ಹಿಂಸೆ ಆಗುವಂತಹ ಯಾವ ವಸ್ತುಗಳಿದ್ದಾವೆ ಅದನ್ನು ಬೇರೆಯವರಿಗೆ ಕೊಡಬಾರದು. ನೆನ್ಪಿಟ್ಕೊಳ್ರಿ ಇದನ್ನು, ಗೊತ್ತಾಯ್ತು? ಇದನ್ನೆಲ್ಲ ಅಂದರೆ ಯಾವ ಕಾರಣದಿಂದ, ಯಾವ ವಸ್ತುಗಳಿಂದ ಜೀವಿಗಳಿಗೆ ಹಿಂಸೆ ಮಾಡಲಾಗುತ್ತದೆ ಅಂಥ ವಸ್ತುಗಳನ್ನು ದಾನ ಬೇರೆಯವರಿಗೆ ಮಾಡಬಾರದು. ಅದನ್ನು ಹಿಂಸಾದಾನ ಅನರ್ಥದಂಡ ಎಂದು ಭಗವಾನರು ಹೇಳಿದ್ದಾರೆ. ಅದರಿಂದಾಗಿ ಬಹಳ ನಮಗೆ ಪಾಪದ ಆಶ್ರವ ಆಗುತ್ತದೆ. ಅಂಥ ಕೆಲಸಗಳನ್ನು ಮಾಡಬಾರದು. ಇನ್ನು ಮುಂದೆ 4, ಸಂಖ್ಯೆ 4 ನೋಡ್ರಿ, ಬರ್ಕೊಡ್ರಿ. ದುಶ್ರುತಿ ನೋಡಿ, ಸ್ವಲ್ಪ ಕೇಳ್ಕೊಳ್ರಿ. ದು ಗೊತ್ತಾಗ್ತದೆ? ದುಶ್ರುತಿ ಗೊತ್ತಾಯ್ತು? ದುಶ್ರುತಿ ಅನರ್ಥದಂಡ ಅಂದರೆ ಮಿಥ್ಯಾತ್ವ, ರಾಗದ್ವೇಷ ಬೆಳೆಸುವಂತಹ ಮತ್ತು ಇಂದ್ರಿಯಗಳ ವಿಷಯಗಳನ್ನು ಉತ್ತೇಜನ ಮಾಡುವಂತಹ ಮತ್ತು ಚಿತ್ತ ಮಲಿನಗೊಳಿಸುವ ಶಾಸ್ತ್ರ, ಕಾದಂಬರಿ, ಕತೆ ಕೇಳುವುದು, ಇದೆಲ್ಲ ದುಶ್ರುತಿ ಇದೆ. ಅಂದರೆ ಪ್ರಪಂಚದಲ್ಲಿ 99.9% ಎಲ್ಲ ಬಿಡುಗಡೆ ಆಗುವಂತಹ ಪತ್ರಿಕೆಗಳು ಅವೆಲ್ಲ ಆತ್ಮನಿಗೆ ಕ್ಲೇಶ ಉತ್ಪನ್ನ ಮಾಡುತ್ತವೆ, ಇಂದ್ರಿಯಗಳನ್ನು ಉತ್ತೇಜನ ಮಾಡುತ್ತವೆ, ಮಿಥ್ಯಾತ್ವವನ್ನು ಬೆಳೆಸುತ್ತವೆ, ರಾಗ ದ್ವೇಷವನ್ನು ಬೆಳೆಸುತ್ತವೆ, ಚಿತ್ತವು ಮಲಿನಗೊಳ್ಳುತ್ತದೆ, ಅಂದರೆ ನಮ್ಮ ಮನಸ್ಸು ಮಲಿನ ಆಗುತ್ತದೆ. ಅಂಥದನ್ನು ಕೇಳುವುದು ಎಲ್ಲ ಇದೆಲ್ಲ ಸಂಪೂರ್ಣ ದುಶ್ರುತಿ. ಏನು ದುಶ್ರುತಿ ಅಂತ ಹೇಳಿ ಭಗವಾನರು ಹೇಳಿದ್ದಾರೆ. ಇದರೊಳಗಡೆ ಕೃಷಿಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯಾಪಾರ ವಿದ್ಯೆ, ವಶೀಕರಣ ವಿದ್ಯೆ, ರತಿಶಾಸ್ತ್ರ, ಹಾಸ್ಯ ವಿಲಾಸವರ್ಧಕ ನಾಟಕಗಳು, ಇವೆಲ್ಲ ದುಶ್ರುತಿ ಅನರ್ಥದಂಡ ಇದೆ. ಇದರಿಂದಾಗಿ ಯಾವುದೇ ಪ್ರಯೋಜನ ಇಲ್ಲದೆ ಜೀವನಿಗೆ ಅತ್ಯಂತ ಪಾಪದ ಆಶ್ರವ ಆಗುತ್ತದೆ. ಇನ್ನು 5ನೇ ವಿಷಯವನ್ನು ಕೇಳ್ರಿ, ಪ್ರಮಾದಚರ್ಯ. ಬರ್ಕೊಳ್ರಿ 5ನೇ ವಿಷಯ, ಪ್ರಮಾದಚರ್ಯ ಅಂದರೆ ಬರ್ಕೊಂಡ್ರಿ, ಪ್ರಮಾದಚರ್ಯ ಅನರ್ಥದಂಡ, ಹಾಗೆ ಬರ್ಕೊಳ್ರಿ. ಅಂದರೆ ಪ್ರಯೋಜನ ಇಲ್ಲದೆಯೇ ಭೂಮಿಯನ್ನು ಗುಂಡಿ ಹೊಡೆಯುವುದು, ಗುಂಡಿ ತೆಗೆಯುವುದು, ಪ್ರಯೋಜನವಿಲ್ಲದೆಯೇ ನೀರು ಚೆಲ್ಲುವುದು, ಬೆಂಕಿ ಉರಿಸುವುದು, ಗಾಳಿ ಫ್ಯಾನ್ ಆದಿಗಳನ್ನು ಹಾಕಿಕೊಳ್ಳುವುದು, ಅವುಗಳನ್ನು ಹಾಗೆ ಬಿಟ್ಟು ಹೋಗಿಬಿಡುವುದು. ಎಲ್ಲಿ ಆದರೂ ಬೀದಿ ದೀಪಗಳನ್ನು ಅಥವಾ ಮನೆಯ ದೀಪಗಳನ್ನು, ಲೈಟ್ಗಳನ್ನು, ವಿದ್ಯುತ್ ದೀಪಗಳನ್ನು ಹಾಕಿ ಬಿಟ್ಟು ಹೋಗಿಬಿಡುವುದು. ಮುಂದೆ ಎಲ್ಲಿಯಾದರೂ ಹೋಗುವಾಗ ಮರದ ಮತ್ತು ಗಿಡದ ಎಲೆಗಳನ್ನು ತುಂಡರಿಸುವುದು. ಮತ್ತು ಕೆಳಗಡೆ ಸಣ್ಣ ಮೊಳಕೆಗಳು ಇರುತ್ತವೆ, ಅವು ನಮ್ಮ ರೀತಿಯೇ ಜೀವ ಇದೆ, ಅವುಗಳನ್ನು ವ್ಯರ್ಥವಾಗಿ ತುಳಿದು ಹಾಕುವುದು. ಮತ್ತು ಎಲ್ಲಾರು ಉದ್ಯಾನವನದಲ್ಲಿ ಚಂದ ಕಾಣಲೆಂದು ಗಿಡಗಳನ್ನು ಬೆಳೆಸಿರ್ತಾರೆ, ಅಂದರೆ ಹುಲ್ಲು ಬೆಳೆದಿರ್ತದೆ ಕೆಳಗಡೆ, ಅದರ ಮೇಲೆ ಹೊರಳಾಡುವುದು, ಒದ್ದಾಡುವುದು, ಅದರ ಮೇಲೆ ನಿಂತು ಫೋಟೋಗಳನ್ನು ತೆಗೆಸಿಕೊಳ್ಳುವುದು, ಅದರ ಮೇಲೆ ಹೋಗಿ ಕುಳಿತುಕೊಳ್ಳುವುದು, ಇವೆಲ್ಲ ಪ್ರಯೋಜನ ಇಲ್ಲದೆಯೇ ಅನಾವಶ್ಯಕವಾಗಿ ಪಾಪ ಸಂಗ್ರಹ ಆಗುವಂತಹ ಕೆಲಸಗಳು ಇದ್ದಾವೆ. ಇದನ್ನೆಲ್ಲ ಬಿಟ್ಟು ವ್ರತಗಳನ್ನು ನಿರತಿಚಾರ ಪಾಲಿಸಿದರೇನೇ ಶೀಲವ್ರತೇಶಾನುಚಾರ ರೂಪದ ಭಾವನೆ ಪವಿತ್ರ ಆಗುತ್ತದೆ. ಇಲ್ಲಾಂದರೆ ಅನಾವಶ್ಯಕ ಈ ಪಾಪಗಳು ಸಂಗ್ರಹ ಆಗ್ತವೆ. ಆದ್ದರಿಂದ ನಾವು ಇದನ್ನು ಪದೇ ಕೇಳಿ ಈ ಅನಾವಶ್ಯಕ ಆಗುವಂತಹ ಪಾಪಗಳಿಂದ ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕು. ಆವಾಗಲೇ ಈ ವ್ರತಗಳು ಫಲಿಸುತ್ತವೆ, ಇಲ್ಲದಿದ್ದರೆ ಫಲ ಕೊಡುವುದಿಲ್ಲ. ಈಗ ಈ ಏನು ಹೇಳಿದ್ದಿದೆ ನಿಮಗೆ, ಅಂದರೆ ಅನರ್ಥದಂಡ ಇದೆಯಲ್ಲ, ಇದನ್ನು ಈಗ ಅನರ್ಥದಂಡವನ್ನು ವಿಸ್ತಾರವಾಗಿ ಹೇಳಿದ್ದಾಯಿತು. ಯಾವ್ಯಾವ್ದು ಹೇಳಿದ್ದಾಯಿತು ನಿಮಗೆ ಹೇಳ್ರಿ. ಹಾಗಾದರೆ ಒಂದು ಸಲ ನೆನಪು ಮಾಡಿ ಹೇಳ್ರಿ. ಹೇಳ್ರಿ. ಅಪಧ್ಯಾನ ಅನರ್ಥದಂಡ. ಇನ್ನು ಮುಂದೆ ಪಾಪೋಪದೇಶ ಅನರ್ಥದಂಡ.
ಮುಂದೆ ಹಿಂಸಾದಾನ ಅನರ್ಥದಂಡ, ಇನ್ನು ದುಷ್ಕೃತಿ ಅನರ್ಥದಂಡ ಮತ್ತು ಪ್ರಮಾದಚರ್ಯ ಅನರ್ಥದಂಡ, ಇವುಗಳನ್ನು ಸ್ವಲ್ಪ ಇಲ್ಲಿ ನಿಮಗೆ ಹೇಳಿದ್ದು ಆಯಿತು. ಈಗ ಈ ಅನರ್ಥದಂಡ ವ್ರತ ಇದೆಯಲ್ಲ, ಈ ಅನರ್ಥದಂಡ ವ್ರತಕ್ಕೆ 5 ಅತಿಚಾರಗಳು ತಗುಲುತ್ತವೆ. ಆ 5 ಅತಿಚಾರಗಳನ್ನು ಹೇಳುತ್ತೇನೆ, ಬರೆದುಕೊಳ್ಳಿರಿ. ಸ್ವಲ್ಪ ವೇಗವಾಗಿ ಬರೆದುಕೊಳ್ಳಿರಿ, ಏಕೆಂದರೆ ಅಷ್ಟು ಸಮಯ ಆಗುವುದಿಲ್ಲ. ಬೇಗ ಬೇಗ ಬರ್ಕೊಟ್ರಪ್ಪ. ಹಾಂ, ಇದು ಈ ಅಕ್ಷರಗಳು ಶಬ್ದಗಳು ಸ್ವಲ್ಪ ನಿಮಗೆ ಜಟಿಲ ಅನ್ನಿಸಬಹುದು, ಆದರೂ ಕೂಡ ಸ್ವಚ್ಛವಾಗಿ ಕೇಳ್ರಿ, ಭಾಳ ಸ್ವಚ್ಛವಾಗಿ ಕೇಳ್ರಿ. ಹಾಂ, ಬರೆದುಕೊಳ್ಳಿರಿ. 1 ಕಂದರ್ಪ, 2 ಕೌತುಕುಚ್ಯ, 3 ಮೌಕರ್ಯ, 4 ಅಸಮೀಕ್ಷಾಧಿಕರಣ, 5 ಉಪಭೋಗ ಪರಿಭೋಗ ನರ್ತಕ್ಯ. ಈ ಶಬ್ದಗಳು ಒಂದು ಸ್ವಲ್ಪ ಜಟಿಲ ಇರೋದ್ರಿಂದ ನಿಮಗೆ ಇನ್ನೊಂದು ಸಲ ಹೇಳ್ತೀನಿ. 1 ಕಂದರ್ಪ, 2 ಕೌತುಕುಚ್ಯ, 3 ಮೌಕರ್ಯ, 4 ಅಸಮೀಕ್ಷಾಧಿಕರಣ, 5 ಉಪಭೋಗ ಪರಿಭೋಗ ನರ್ತಕ್ಯ. ಆಯಿತು? ಹಾಂ, ಈಗ ಈ 5 ವಿಷಯ ಹೇಳಿದ್ದಿದೆಯಲ್ಲ, ಇದರ ಒಂದೊಂದರ ಬಗ್ಗೆ ಸ್ವಲ್ಪ ಹೇಳುತ್ತೇನೆ, ಸ್ವಲ್ಪ ಅದನ್ನು ಬರೆದುಕೊಳ್ಳಬೇಕಾಗುತ್ತದೆ. ಬರೆಯಿರಿ. 1 ಕಂದರ್ಪ ಅಂದರೆ ರಾಗದಿಂದ ಕೂಡಿದ ಹಾಸ್ಯ ಸಹಿತ ಅಶಿಷ್ಟ ವಚನ ಮಾತನಾಡುವುದು. 2 ಕೌತುಕುಚ್ಯ ಅಂದರೆ ಹಾಸ್ಯ ಮತ್ತು ಅಶಿಷ್ಟ ವಚನದ ಜೊತೆಗೆ ಶರೀರದಿಂದಲೂ ಕುಚೇಷ್ಟೆ ಮಾಡುವುದು. 3 ಮೌಕರ್ಯ ಅಂದರೆ ದುಷ್ಟತೆಯಿಂದ ಅವಶ್ಯಕತೆಗಿಂತ ಅಧಿಕ ಮಾತನಾಡುವುದು. 4 ಅಸಮೀಕ್ಷಾಧಿಕರಣ ಅಂತಂದರೆ ಪ್ರಯೋಜನ ಇಲ್ಲದೆಯೇ ಮನ ವಚನ ಕಾಯದ ಅಧಿಕ ಪ್ರವೃತ್ತಿ ಮಾಡುವುದು. 5 ಉಪಭೋಗ ಪರಿಭೋಗ ನರ್ತಕ್ಯ ಅಂದರೆ ಭೋಗೋಪಭೋಗದ ಸಾಮಗ್ರಿಗಳನ್ನು ಅವಶ್ಯಕತೆಗಿಂತ ಅಧಿಕ ಸಂಗ್ರಹ ಮಾಡುವುದು. ಈವರೆಗೆ 3 ಗುಣವ್ರತಗಳಾದ ದಿಗ್ವ್ರತ, ದೇಶವ್ರತ, ಅನರ್ಥದಂಡ ತ್ಯಾಗ ವ್ರತ ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಾಯಿತು. ಇನ್ನು ಮುಂದೆ 4 ಶಿಕ್ಷಾವ್ರತ ಅಂದರೆ ಸಾಮಯಿಕ, ಪ್ರೋಷದ ಉಪವಾಸ, ಭೋಗೋಪಭೋಗ ಪರಿಮಾಣ, ಅತಿಥಿ ಸಂವಿಭಾಗ ಇವುಗಳ ಬಗ್ಗೆ ಸ್ವಲ್ಪ ಹೇಳಲಾಗುತ್ತದೆ. ಆದ್ದರಿಂದ ನೀವೀಗಿದನ್ನು ಮತ್ತೆ ಬರೆದುಕೊಳ್ಳಬೇಕಾಗುತ್ತದೆ. ಏನಾಯಿತು ನಿಮಗೀಗ? 3 ಗುಣವ್ರತಗಳು ಮುಗಿದು ಅಲ್ವಾ? ಈಗ 4 ಶಿಕ್ಷಾವ್ರತಗಳ ಬಗ್ಗೆ ಹೇಳಲಾಗುತ್ತದೆ, ಮತ್ತು ಅದರ ಅತಿಸಾರಗಳ ಬಗ್ಗೆ ಹೇಳಲಾಗುತ್ತದೆ. ಈಗ ಪ್ರಾರಂಭ ಹಾಗಾದರೆ. ಹಾಂ, ಆಯ್ತಲ್ಲ? ನೀವು ಮತ್ತೆ ಎಲ್ಲರೂ ಗೊಂದಲ ಮಾಡ್ಕೊಳ್ತೀರಿ ಅನಿಸ್ತಾ ಇದೆ ನನಗೆ ಯಾಕೋನು. ಅದಕ್ಕೆ ಇದೊಂದು ಸಲ ಹೇಳಬೇಕಾದ್ದು ನನಗೆ ಇಲ್ಲಿ ಅನಿವಾರ್ಯ ಇದೆ. 4 ಶಿಕ್ಷಾವ್ರತಗಳನ್ನು ಬರೆದುಕೊಳ್ಳಿರಿ, ಸ್ವಲ್ಪ ಬರ್ಕೊಡ್ರಿ. ಹಾಂ, ಅದರ ಮೊದಲು ಹೆಡ್ಲೈನ್ ಇದ್ರೇ ಅಲ್ಲವ ನಿಮಗೆ ಮುಂದೆ ಏನು ಅಂತ ಗೊತ್ತಾಗೋದು. ಬರೆದುಕೊಳ್ಳಿರಿ ಬೇಗ 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 ಬೇಗ. ಆಯ್ತಾಯ್ತು. ಹಾಂ, ನೋಡಿ 1 ಸಾಮಯಿಕ, 2 ಪ್ರೋಷದ ಉಪವಾಸ, 4 ಭೋಗೋಪಭೋಗ ಪರಿಮಾಣ, 5 ಅತಿಥಿ ಸಂವಿಭಾಗ. 4 ಅಲ್ವಾ? ಅತಿಥಿ ಸಂವಿಭಾಗ ಗೊತ್ತಾಯ್ತು? ಯಾವ್ಯಾವುದು? ಸಾಮಯಿಕ, ಪ್ರೋಷದ ಉಪವಾಸ, ಭೋಗೋಪಭೋಗ ಪರಿಮಾಣ, ಅತಿಥಿ ಸಂವಿಭಾಗ, ಇವು 4. ಓಕೆ. ಹಾಂ, ಇನ್ನು ಮುಂದೆ ಹಾಗಾದರೆ ಶಿಕ್ಷಾವ್ರತ ಅಂದರೆ ಏನು? ಇದು ಬೇಕಲ್ಲ, ಅದನ್ನು ಬರ್ಕೊಡ್ರಿ. ಶಿಕ್ಷಾವ್ರತ ಅಂದರೆ ಯಾವ ವ್ರತಗಳನ್ನು ಆಚರಿಸುವುದರಿಂದ ಮುಂದೆ ನಾವು ಮುನಿಧರ್ಮ ಪಾಲಿಸುವ ಶಿಕ್ಷಣ ನಮಗೆ ಮೊದಲೇ ಪ್ರಾಪ್ತವಾಗುತ್ತದೆ, ಅದನ್ನು ಶಿಕ್ಷಾವ್ರತ ಎನ್ನುತ್ತಾರೆ. ಶಾಸ್ತ್ರದಲ್ಲಿ ಬೇರೆ ಬೇರೆ ಇದರ ಪರಿಭಾಷೆಗಳು ಬರ್ತವೆ. ಅನ್ಯ ಮಹಾಶಾಸ್ತ್ರಗಳಲ್ಲಿ ಬೇರೆ ಪರಿಭಾಷೆ ಬಂದರೂ ಕೂಡ ತಾವು ಅದನ್ನು ಸ್ವೀಕರಿಸಬೇಕು, ನಿಷೇಧಿಸಬಾರದು. ಅರ್ಥ ಆಯಿತು? ಹಾಂ, ಇನ್ನು ಮುಂದೆ ಈಗ ಪ್ರಾರಂಭ ಹಾಗಾದರೆ. ಹಾಂ, ಒಂದೊಂದರದ್ದೇ ಕ್ರಮವಾಗಿ ಪ್ರಾರಂಭ ಆಗ್ತದೆ. ನೀವು ಅದನ್ನು ಬರ್ಕೊಂಡೇ ಹೋಗಬೇಕು. ಬರೆಯದೇನೆ ಇದನ್ನು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಬರ್ಕೊಡ್ರಿ. 1 ಸಾಮಯಿಕ ಶಿಕ್ಷಾವ್ರತ ಅಂದರೆ ರಾಗ ದ್ವೇಷ ತ್ಯಾಗ ಮಾಡಿ ಶ್ರೀ ಸಂಧ್ಯಾ ಕಾಲದಲ್ಲಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ನಿಗದಿತ ಸಮಯದವರೆಗೆ ಅಂದರೆ
ಜಗನ್ಯ ಅಂದರೆ 48 ನಿಮಿಷ. ಇನ್ನು ಮುಂದೆ ಅಂದರೆ ಅದಕ್ಕಿಂತ ಜಾಸ್ತಿ ಆಗ್ತದೆ, ಇರಲಿ ಅದು. ಆವರೆಗೆ ಆತ್ಮಚಿಂತನೆ ಮಾಡುವುದು, ಧ್ಯಾನ ಮಾಡುವುದು ಮತ್ತು ಚೈತ್ಯ ಭಕ್ತಿ, ಪಂಚಮಹಾಗುರು ಭಕ್ತಿ ಆದಿಗಳ ಪಠಣ ಮಾಡುವುದು, ಇದು ಎಲ್ಲನೂ ಸಾಮಾಯಿಕ ಶಿಕ್ಷಾವ್ರತದಲ್ಲಿ ಬರುತ್ತದೆ. ಸಾಮಾಯಿಕ ಶಿಕ್ಷಾವ್ರತದ 5 ಅತಿಚಾರಗಳು ಇದ್ದಾವೆ, ಅದನ್ನು ಬರೆದುಕೊಳ್ಳಿರಿ. 1. ಕಾಯ ದುಷ್ಪ್ರಣಿಧಾನ. 2. ವಾಕ್ ದುಷ್ಪ್ರಣಿಧಾನ. 3. ಮನೋ ದುಷ್ಪ್ರಣಿಧಾನ. 4. ಅನಾಧಾರ. 5. ಸ್ಮೃತ್ಯಾನುಪಸ್ಥಾನ. ಆಯಿತು, 5 ಆಯಿತು. ಈಗ ಹಾಗಾದರೆ ಒಂದೊಂದರ ಬಗ್ಗೆ ಹೇಳಲಾಗುತ್ತದೆ, ಸ್ವಲ್ಪ ಕೇಳ್ರಿ, ಅದನ್ನು ಬರೆದುಕೊಳ್ಳಿರಿ. 1. ಕಾಯ ದುಷ್ಪ್ರಣಿಧಾನ ಅಂದರೆ ಸಾಮಾಯಿಕ ಮಾಡುವ ಸಮಯದಲ್ಲಿ ಶರೀರವನ್ನು ನಿಶ್ಚಲವಾಗಿ ಇರಿಸದೆಯೇ ಅಲ್ಲಾಡಿಸುತ್ತಾ ಇರುವುದು, ಇದು ಕಾಯ ದುಷ್ಪ್ರಣಿಧಾನ ಅನ್ನುವಂತಹ ಅತಿಚಾರ ಇದೆ. 2. ವಾಕ್ ದುಷ್ಪ್ರಣಿಧಾನ ಅಂತಂದರೆ ಸಾಮಾಯಿಕದ ಮಂತ್ರಗಳನ್ನು ಅಶುದ್ಧ ಮತ್ತು ವೇಗವಾಗಿ ಹೇಳುತ್ತಾ ಹೋಗಿ ಮುಗಿಸಿಬಿಡುವುದು ಬೇಗ. ಇದು ವಾಕ್ ದುಷ್ಪ್ರಣಿಧಾನ ಅನ್ನುವಂತಹ ಅತಿಚಾರ ಇದೆ. ಇನ್ನು 3ನೇ ಸಂಖ್ಯೆಯದ್ದು ಮನೋ ದುಷ್ಪ್ರಣಿಧಾನ ಅಂತಂದರೆ ಸಾಮಾಯಿಕದಲ್ಲಿ ಮನಸ್ಸು ಸ್ಥಿರ ನಿಲ್ಲದೆ ಇರುವುದು, ಇದು ಮನೋ ದುಷ್ಪ್ರಣಿಧಾನ ಅನ್ನುವಂತಹ ಅತಿಚಾರ ಇದೆ. ಇನ್ನು 4ನೇ ವಿಷಯ ಅನಾಧಾರ ಅಂತಂದರೆ ಸಾಮಾಯಿಕದ ಬಗ್ಗೆ ಆಸಕ್ತಿ ಇಲ್ಲದೇ ಇರುವುದು, ಅಸಡ್ಡೆ ಭಾವ ಬರುವುದು, ಇದು ಅನಾಧಾರ ಅನ್ನುವಂತಹ ಇದು ಅತಿಚಾರ ಇದೆ. ಇನ್ನು 5ನೆಯ ವಿಷಯವನ್ನು ಬರೆದುಕೊಳ್ಳಿರಿ. ಸ್ಮೃತ್ಯಾನುಪಸ್ಥಾನ ಅಂತಂದರೆ ಚಿತ್ತ ಅಂದರೆ ಮನಸ್ಸಿದೆಯಲ್ಲ, ಚಿತ್ತ ಚಂಚಲದಿಂದ ಸಾಮಾಯಿಕದ ಪಾಠ ಮರೆತು ಬಿಡುವುದು. ಹೌದು, ನಾನು ಈ ಪಾಠ ಓದಿದ್ದೇನೋ ಇಲ್ಲೋ ಎನ್ನುವಂಥ ನೆನಪು ಇರುವುದಿಲ್ಲ, ಅದು ಒಂದು ಅತಿಚಾರ ದೋಷ ಇದೆ. ಇನ್ನು ಮುಂದೆ 2ನೆಯ ವಿಷಯ ಪ್ರೋಷದ ಉಪವಾಸ ಶಿಕ್ಷಾವ್ರತ ಅಂತಂದರೆ ಪ್ರತ್ಯೇಕ ಅಷ್ಟಮಿ ಮತ್ತು ಚತುರ್ದಶಿ ಪರ್ವಗಳಲ್ಲಿ 24 ಗಂಟೆಗಳ ಕಾಲ 4 ಪ್ರಕಾರದ ಆಹಾರ ಅಂದರೆ ಖಾದ್ಯ, ಸ್ವಾದ್ಯ, ಲೇಹ್ಯ, ಪೇಯ ತ್ಯಾಗ ಮಾಡುವುದು ಅಥವಾ ಏಕಾಸನ ಮಾಡುವುದು, ಇದು ಪ್ರೋಷದ ಉಪವಾಸ ಇದೆ. ಇದರ 5 ಅತಿಚಾರಗಳು ಇದ್ದಾವೆ, ಇದನ್ನು ಬರೆದುಕೊಳ್ಳಿರಿ. 1. ಅಪ್ರತ್ಯವೇಕ್ಷಿತ ಪ್ರಮಾರ್ಜಿತೋತ್ಸರ್ಗ. ಇದು ಈ ಶಬ್ದ ನಿಮಗೆ ಕೇಳಲು ಅತಿ ಕಠಿಣ ಅನ್ನಿಸುತ್ತಿದೆ, ಆದರೂ ಕೂಡ 2-3 ಸರ್ತಿ ಪದೇ ಕೇಳಿದರೆ ಗೊತ್ತಾಗ್ತದೆ. ನೋಡಿ, ಅದು ಯಾವುದಪ್ಪ? 1ನೇದು ಅಪ್ರತ್ಯವೇಕ್ಷಿತ ಪ್ರಮಾರ್ಜಿತೋತ್ಸರ್ಗ ಅಂತಂದರೆ ಕಣ್ಣಿನಿಂದ ನೋಡದೆ ಮತ್ತು ಶೋಧಿಸದೆಯೇ ಭೂಮಿಯಲ್ಲಿ ಮಲ ಮೂತ್ರ ಆದಿ ವಿಸರ್ಜನೆ ಮಾಡುವುದು. 2ನೇ ವಿಷಯ ಕೇಳ್ರಿ ಈಗ. ಅಪ್ರತ್ಯವೇಕ್ಷಿತ ಅಪ್ರಮಾರ್ಜಿತ ದಾನ ಅಂತಂದರೆ ನೋಡದೆಯೇ ಶೋಧಿಸದೆಯೇ ಪೂಜೆಯ ಆದಿ ಉಪಕರಣಗಳನ್ನು ದ್ರವ್ಯಗಳನ್ನು ತೆಗೆದುಕೊಳ್ಳುವುದು, ಬಳಸುವುದು. ಈಗ 3ನೇ ವಿಚಾರ ಅಪ್ರತ್ಯವೇಕ್ಷಿತ ಅಪ್ರಮಾರ್ಜಿತ ಸಂಸ್ತರೋಪಕರಣ ಅಂತಂದರೆ ನೋಡದೆಯೇ ಶೋಧಿಸದೆಯೇ ವಸ್ತ್ರ, ಚಾಪೆ ಆದಿಗಳನ್ನು ಹಾಸುವುದು. 4ನೇ ವಿಷಯ ಅನಾಧಾರ ಅಂದರೆ ಉಪವಾಸದ ಕಾರಣ ಹಸಿವು ನೀರಡಿಕೆಯಿಂದ ವ್ಯಾಕುಲನಾಗಿ ಅವಶ್ಯಕ ಧರ್ಮ ಕಾರ್ಯಗಳಲ್ಲಿ ಉತ್ಸಾಹ ತೋರಿಸದೆಯೇ ನಿರ್ಲಕ್ಷ್ಯ ಮಾಡುವುದು. 5ನೆಯ ವಿಷಯ ಕೇಳ್ರಿ. ಸ್ಮೃತ್ಯಾನುಪಸ್ಥಾನ ಅಂತಂದರೆ ಮಾಡಲು ಯೋಗ್ಯ ಧರ್ಮ ಕಾರ್ಯಗಳನ್ನು ಮರೆತು ಬಿಡುವುದು, ಇದು 5 ಪ್ರೋಷದ ಉಪವಾಸ ಶಿಕ್ಷಾವ್ರತದ ಅತಿಚಾರಗಳು ಇದ್ದಾವೆ. ಇನ್ನು ಮುಂದಿನ ವಿಷಯ ಹೇಳಬೇಕಾಗಿತ್ತು, ಆದರೆ ಈಗ ಅಷ್ಟು ಸಮಯ ನನಗೆ ಕಾಣುತ್ತಿಲ್ಲ. ಆದ್ದರಿಂದ ನೀವೆಲ್ಲರೂ ಮುಂದಿನ ಭಾಗದಲ್ಲಿ ಬಂದು ಇನ್ನು ಉಳಿದಂತಹ ವಿಷಯವನ್ನು ಕೇಳಲೇಬೇಕು. ಪ್ರತಿಮಾಧಾರಿಗಳಿಗೆ ಇದು ಅತಿ ಅವಶ್ಯಕ ಇದೆ. ಇದನ್ನು ತಿಳಿಯದೆ ಪ್ರತಿಮಾಧಾರಿಗಳು ಪ್ರತಿಮೆಯನ್ನು ಪಾಲನೆ ಮಾಡಲು ಸಾಧ್ಯನೇ ಇಲ್ಲ.
ಯಾಕೆಂದರೆ ಅತಿಚಾರವೇ ಗೊತ್ತಿಲ್ಲದೆ ಹೇಗೆ ಪಾಲನೆ ಮಾಡಲು ಸಾಧ್ಯ ಅಲ್ವಾ? ನಾಳೆ ಬರ್ರಿ, ಈಗ ಸಮಯ ಆಯಿತು. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.